ನೋಡಪ್ಪ, ನನಗೆ ಹೇಳ್ಬಿಡ್ತೀನಿ, ಕೇಂದ್ರ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ, ನಿರೀಕ್ಷೆ ಇಟ್ಕೊಂಡಿಲ್ಲ ನಾನು. ಆದ್ರೂ ನಮ್ಮ ಒತ್ತಾಯ ನಾವು ಮಾಡೇ ಮಾಡ್ತೀವಿ. ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್ ಒತ್ತಾಯ ಮಾಡೇ ಮಾಡ್ತೀವಿ. ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯಗಳನ್ನ 16ನೇ ಹಣಕಾಸಿನ ಆಯೋಗದ ಮುಂದೆನೂ ಹೇಳ್ತೀವಿ, ನಿರ್ಮಲಾ ಸೀತಾರಾಮನ್ ಮುಂದೆವರೆಗೂ ಹೇಳ್ತೀವಿ, ಪ್ರಧಾನಮಂತ್ರಿ ಮುಂದೆನೂ ಹೇಳ್ತೀವಿ. ಕರ್ನಾಟಕಕ್ಕೆ ಚೋಂಪ್ ಕೊಟ್ಟಿದ್ದೀರಿ ಅಂತ ಕೇಳ್ಬೇಕು. ಆಯ್ತಪ್ಪ, ಜನ ಆರ್ಕ್ಸ್ ಕಳಿಸಿದಾರಲ್ಲ, ಎಷ್ಟು ಜನ ಆರ್ಕ್ಸ್ ಕಳಿಸಿದಾರೆ? ಹೋದ್ ಸಾರಿ 25 ಎಷ್ಟು ಜನ? ಈ ಸಾರಿ ಎಷ್ಟು? ನಾವು 9 ಗೆದ್ದಿದೀವಿ, ಇನ್ನು ಉಳಿದದೆಲ್ಲ ಅವರೇ ಗೆದ್ದಾರಲ್ಲ. ಕೇಳಿ, ನೀನು ಅವ್ರು ಬಂದಾಗ ಕೇಳಪ್ಪ. ಇವತ್ತಿನವರಿಗೆ ಒಂದು ದಿನ ಬಾಯಿ ಬಿಟ್ಟಿಲ್ಲ ಇವರು. ನಮ್ಮ ಬಿಜೆಪಿಯವರಾಗಿರ್ಬೋದು, JDS ನವರಾಗಿರ್ಬೋದು, ಒಂದು ದಿನ ಬಾಯಿ ಬಿಟ್ಟು ನಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳೇ ಇಲ್ಲ ಇವತ್ತಿನವರಿಗೆ. No, see, except Andhra and ಇದು ಬಿಹಾರ್, ಇನ್ ಬಾಕಿ ಎಲ್ಲ ರಾಜ್ಯಗಳಿಗೂ ಅನ್ಯಾಯನೇ. ದೋಸ್ತಿ ಸರ್ಕಾರದಲ್ಲೇ ತೊಂದರೆ ಕೊಟ್ಟಿರೋದಲ್ವಾ? ಇಲ್ಲಿ ಕೇಂದ್ರದಲ್ಲಿ ದೋಸ್ತಿ ಇಲ್ವಾ? ಅಲ್ಲ, ರಾಜ್ಯದಲ್ಲಿ ಇನ್ನೂ ನಷ್ಟ ಆಗಿದೆ. ಇಲ್ಲ, ಈಗ ಕರ್ನಾಟಕದಲ್ಲಿ ಅವರು ಗೆಲ್ತೀವಿ ಅಂತ ನಿರೀಕ್ಷೆ ಮಾಡ್ಕೊಂಡಿದ್ರು. ನಾವು 136 ಸೀಟ್ ಗೆದ್ಬಿಟ್ಟು, ಬೈ ಎಲೆಕ್ಷನ್ ಅಲ್ಲೂ ಗೆದ್ಬಿಟ್ಟು ಎಲ್ಲ. ಅದಕ್ಕೆ ದ್ವೇಷ ತೀರ್ಸ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಸದರ್ನ್ ಸ್ಟೇಟ್ಸ್ಗೆ ಈಗಾಗಲೇ ಕೂಗಿದೆ, ಸದರ್ನ್ ಸ್ಟೇಟ್ಸ್ಗೆ ಬಹಳ ಅನ್ಯಾಯ ಆಗ್ತಾ ಇದೆ, ಇವ್ಯಾಲ್ಯೂಯೇಷನ್ ಆಫ್ ಇದು ಟ್ಯಾಕ್ಸ್ ಅಲ್ಲೂ ಕಡಿಮೆ ಆಗ್ತಾ ಇದೆ, ನಮ್ಗೆಲ್ಲ ತರದ ಈ ಬಜೆಟ್ ಮತ್ತೆ ಸದರ್ನ್ ಸ್ಟೇಟ್ಸ್ಗೆ ಬಹಳಷ್ಟು ಎಲ್ಲೂ ಮೆನ್ಷನ್ ಮಾಡಿಲ್ಲ. ವೆದರ್ ಮೋದಿ ಅಂಡ್ ಹಿಸ್ ಟೀಮ್ ಇಸ್ ಅಗೇನ್ಸ್ಟ್ ದಿ ದ್ರಾವಿಡನ್ ಕಲ್ಚರ್ ಆರ್ ಸದರ್ನ್ ಸ್ಟೇಟ್ಸ್ ಅಂತ ಅನಿಸ್ತಾ ಇದೆ ನಿಮಗೆ? ಯಾವ ರಾಜ್ಯಗಳು ಅವರ ನೀತಿ ಇದೆಯಲ್ಲ, ಮನುಸ್ಮೃತಿ ಪ್ರಕಾರ ಮಾತಾಡ್ತಾರಲ್ಲ, ಮನುಸ್ಮೃತಿ ವಿರುದ್ಧ ಮಾತಾಡ್ತಕ್ಕಂಥ ಎಲ್ಲ ರಾಜ್ಯಗಳಿಗೂ ಕೂಡ ವಿರುದ್ಧನೇ ಅವರು.